ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚಿನ್ನಮ್ಮಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಟೈಮ್ ಬಂದುಬಿಟ್ಟು 9 ಗಂಟೆ. ಇನ್ನು 9 ಗಂಟೆ ಆಗಿಲ್ಲ, ಇನ್ನು 10 ನಿಮಿಷ ಇದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಚಿನ್ನಮ್ಮನೂ ಬೇಗ ಎದ್ದಿದ್ಲು, ಸ್ನಾನ ಆಯಿತು ಆಗಲೇ ಎಲ್ಲರದು. ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿದ್ದಾರೆ. ಇವಳದು ಸ್ನಾನ ಆಯಿತು ಆಗಲೇ. ಕೆಲಸ ಏನಿಲ್ಲ, ಸಾಂಬಾರಿದೆ ನೈಟ್ದು, ಮತ್ತು ಅದು ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಬಿಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಟಿಫನ್ ಏನೂ ತಿನ್ನಲ್ಲ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ನಾನು ಒಬ್ಬಳಿಗೆ ಏನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ. ಅವ್ರ ಮನೇಲಿದ್ದಾಗ ಯಾವತ್ತಾರು ಮಾಡ್ತೀನಿ ಟಿಫನ್ನು. ಒಬ್ಬರಿಗೆ ಮತ್ತೇನು ಮಾಡ್ಕೊಳ್ಳೋದು ಅಂತೇಳಿ ಮಾಡೋಕ್ಕೆ ಹೋಗಲ್ಲ. ಇವಳು ಅಷ್ಟೊಂದೇನು ತಿನ್ನಲ್ವಲ್ಲ ಟಿಫನ್ನು. ಇನ್ನು ಇವಳು ಸ್ವಲ್ಪ ದೊಡ್ಡಳಾದರೆ ಆವಾಗ ಕೇಳ್ತಾಳೆ. ಚಿನ್ನಮ್ಮ ಹಾಯ್ ಹೇಳು. ಹಾಯ್. ಇವಾಗ ಅಕ್ಟೋಬರ್ ಬಂದರೆ ಅವಳಿಗೆ 3 ವರ್ಷ ಫುಲ್ ಕಂಪ್ಲೀಟಾಗಿ 4 ವರ್ಷಕ್ಕೆ ಬೀಳತ್ತೆ. ಆವಾಗ ಮೌಂಟೇನ್ಸರಿಗೆ ಹಾಕೋಣ ಅಂತ ಇದ್ದೀನಿ. ಇಲ್ಲೇ ಮನೆ ಹತ್ರ ಆಗುತ್ತೆ, ಹಾಕೋಣ ಅಂತಿದ್ದೀನಿ. ಫುಲ್ ಕಂಪ್ಲೀಟ್ ಆಗಲಿ. ನಾನು ಮುಂಚೆನೇ ಹಾಕೋಣ ಅಂತಿದ್ದೆ, ಬಟ್ ಹಸ್ಬೆಂಡ್ ಬೇಡ ಇವಾಗಲೇ, ಇನ್ನೂ ಚಿಕ್ಕವಳಿದ್ದಾಳೆ ಅಂತಂದರು. ಅದಕ್ಕೆ 3 ವರ್ಷ ಫುಲ್ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾಯಿದ್ದೀವಿ. ಹಂಗೆಲ್ಲ ಮಾಡ್ಬಾರ್ದು ಕಂದ. ಊರಿಗೆ ಹೋಗಿದ್ವಲ್ಲ, ಬಿಸಿಲಲ್ಲಿ ಅಲ್ದು ಸುತ್ತಿ ಕಪ್ಪಗಾಗ್ಬಿಟ್ಟಿದ್ದಾಳೆ ಅವಳು ಸ್ವಲ್ಪ. ಚಿನ್ನಮ್ಮ ಯಾಕೆ ಚಿನ್ನಮ್ಮ ನಿನ್ನ ಕಪ್ಪಗಾಗಿರೋದು? ಬಿಸಿಲಲ್ಲಿ ತಿರುಗಿಯಲ್ಲ, ಬಿಸಿಲಲ್ಲಿ ತಿರುಗಿಯಲ್ಲ. ಈ ಕಡೆ ತಿರುಗು. ಬಿಸಿಲಲ್ಲಿ ಅಡ್ಡಾಡಿ ಕಪ್ಪಗಾಗಿದೆಯಲ್ಲ ಮಗಳೇ. ಶಾಪ್ಸಿಯಿಂದ ಬೆಡ್ ಕವರ್ ಆರ್ಡ್ರ್ ಮಾಡಿದ್ನಲ್ಲ, ನಿಮ್ಗೆ ಮೊನ್ನೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ನೋಡಿ. ಅದು ಬಂದಿದೆ ಇವತ್ತು ಆರ್ಡ್ರು. ಹೇಗಿದೆ ಅಂತ ತೋರಿಸ್ತೀನಿ ಓಪನ್ ಮಾಡಿ ನಾನು. ಕಲರ್ ಶೇಡ್ ಅದಂಗೆ ಕಾಣಿಸುತ್ತಲ್ಲ, ಧೂಳು ಆಗ್ಬಿಟ್ಟಿದೆ ಅದು. ಪಿಲ್ಲೋ ಕವರ್ ಇದೆರಡು ಪಿಲ್ಲೋ ಕವರು. ಕಾರ್ನರ್ ಎಲಾಸ್ಟಿಕ್ ಇರುತ್ತಲ್ಲ, ಫುಲ್ ಎಲಾಸ್ಟಿಕ್ ಇರೋದು, ಬೆಡ್ಡಿಗೆ ಕರೆಕ್ಟಾಗಿ ಕವರ್ ಆಗುತ್ತೆ ನೋಡಿ. ಫುಲ್ ಕಾರ್ನರಲ್ಲಿ ಫುಲ್ ಎಲಾಸ್ಟಿಕ್ ಇದೆ ಇದಕ್ಕೆ. ನಾನು ಹಾಕ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ, ಬಟ್ ಸ್ವಲ್ಪ ಕೊಳೆ ಆದಂಗೆ ಅನಿಸುತ್ತೆ. ಒಂದ್ಸಲ ವಾಶ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ. ಇನ್ನೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂದಿದೆ. ಕೆಟ್ಟ ದೃಷ್ಟಿ ಏನೂ ಬೀಳಬಾರ್ದು ಅಂತ ಹಾಕೋದು ನೋಡಿ. ಡೋರ್ಗೆ 2 ಪೀಸ್ ಬಂದಿರೋದು. ಇದು 2 ಸೇರಿ 114 ರೂಪಾಯಿ ಆಯಿತು. ಒಂದು ಬಂದುಬಿಟ್ಟು ನಾನು ಇಲ್ಲಿ ಡೋರಿಗೆ ಹಾಕಿದ್ದೀನಿ, ಮೇನ್ ಡೋರ್ಗೆ ಇರಲಿ, ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೊಂದು ಬಂದುಬಿಟ್ಟು ನಾನು ಎಲ್ಗೂ ಹಾಕಿಲ್ಲ, ನೋಡೋಣ ಕಿಚನ್ಗೆ ಹಾಕೋಣ ಅಂತ ಇದ್ದೀನಿ.
ಹಾಕಿದ್ಮೇಲೆ ತೋರಿಸ್ತೀನಿ ಅದೇ ನನ್ನ ಬಿಸ್ನೆಸ್ ಸಮೇತ. ಇವಾಗ ಸಂಜೆ ಆಗಿದೆ, ಟೈಮ್ ಬಂದುಬಿಟ್ಟು 6:10 ಟೈಮು. ಸಂಜೆ ಏನಿಲ್ಲ, ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ತೊಳೆದಾಕಿ ಮಿಷಿನಿಗೆ ಹಾಕಲಿಲ್ಲ ಇವತ್ತು ಬಟ್ಟೆನ, ಹಾಗೆ ಕೈಯಲ್ಲಿ ತೊಳೆದಾಕಿದೆ. ಚಿನ್ನಮ್ಮ ಎಲ್ಲ ಅಳ್ತಾ ಇದ್ದಾಳೆ, ಫೋನ್ ಬೇಕಂತೆ ಅವಳಿಗೆ, ರೀಲ್ಸ್ ನೋಡ್ಬೇಕಂತ ಅವಳು, ರೀಲ್ಸ್ ಹುಚ್ಚಿ. ಫೋನ್ ಬೇಕಾ? ಫೋನ್ ಬೇಕಂತ ಅವಳಿಗೆ ರೀಲ್ಸ್ ನೋಡೋಕ್ಕೆ. ನೋಡಿ ಚಿನ್ನಮ್ಮಗೆ ಫೋನ್ ಬೇಕಂತ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ ಅವಳು. ಅವ್ರ ಅಪ್ಪನ ಹತ್ರ ಹೋಗ್ತಾಳೆ, ಮತ್ತೆ ಇಲ್ಲಿಗೆ ಬರ್ತಾಳೆ. ಏನು ಬೇಕು ಮಗಳೇ ನಿಂಗೆ? ಹಾಂ, ಏನು ಬೇಕು? ಇನ್ನೂ ಅಳ್ತಾನೆ ಇದ್ದಾಳೆ ನೋಡಿ. ಫೋನ್ ಬೇಕಂತ ಅವಳಿಗೆ, ಫೋನ್ ಕೊಡಲ್ಲ ಅಮ್ಮ. ನನ್ನ ಹಸ್ಬೆಂಡ್ ಒಬ್ಬರಿಗೆ ಕಾಫಿ ಮಾಡ್ತಾಯಿದ್ದೀನಿ, ಬ್ರೂ ಕಾಫಿ ಮಾಡ್ತಾಯಿದ್ದೀನಿ. ನಾನು ಊರಿಗೆ ಹೋಗಿದ್ನಲ್ಲ, ತುಂಬ ದಿನ ಆಗಿತ್ತು ಊರಿಗೆ ಹೋಗಿ. ಫ್ರಿಜ್ ಬೇರೆ ಆಫ್ ಮಾಡಿಟ್ಟಿದ್ದೆ, ಅದಕ್ಕೆ ಕೆಟ್ಟೋಗ್ಬಿಟ್ಟಿದೆ ಬೇರೆ. ಅದು ಆನ್ ಆಗುತ್ತೆ, ಬಟ್ ಅದು ಕೋಲ್ಡ್ ಆಗ್ತಾಯಿಲ್ಲ, ಯಾಕೆ ಅಂತ. ಗ್ಯಾಸ್ ಏನಾರು ಇದಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೇ ಕಾಫಿ ಕುಡ್ಕೊಂಡು ಹೋಗಿ ಕರ್ಕೊಬರ್ತೀನಿ ಅವ್ರನ್ನ ಫ್ರಿಜ್ ರಿಪೇರಿ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಫ್ರಿಜ್ ಇಲ್ಲದೆ ಇರೋದಕ್ಕೆ ತರಕಾರಿ ಎಲ್ಲ ಹೊರ್ಗಡೆ ಇಟ್ಟಿದ್ದೀನಿ, ಎಲ್ಲ ಬೇಗ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ವಾ, ಬೇಗ ಒಣಗೋಗ್ತಾ ಇದೆ ತರಕಾರಿ ಎಲ್ಲ. ಅದಕ್ಕೆ ಫಸ್ಟ್ ಬೇಗ ಸರಿ ಮಾಡಿಸಿ ಅಂತ ಹೇಳಿದ್ದೀನಿ. ನನ್ನ ಹಸ್ಬೆಂಡು ಅಡುಗೆ ಏನು ಮಾಡಬೇಡ, ಹೊರಗಡೆನ ತೊಗೊಬರ್ತೀನಿ ಅಂತ ಅಂದಿದ್ರು. ಅದಕ್ಕೆ ಹೋಗಿ ಬಿರಿಯಾನಿ ತೊಗೊಬಂದಿದ್ದಾರೆ ನೋಡಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ಚಿನ್ನಮ್ಮ ಮಲ್ಕೊಂಡಿದ್ಲು, ಇವಾಗ ಎದ್ದು ಜ್ಯೂಸ್ ಕುಡಿತಾ ಇದ್ದಾಳೆ. ಈ ವಿಡಿಯೋನ ಮತ್ತೆ ನಾನು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ವಿಡಿಯೋ ಇರುತ್ತೆ ಇದು, ಮಾರ್ನಿಂಗಿಂದ 2 ಡೇಸಿನ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್. ಈ ವ್ಲಾಗ್ ಮತ್ತು ನಿನ್ನೆ ನೈಟಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮತ್ತೆ ಟೈಮ್ ಬಂದುಬಿಟ್ಟು 8:15 ಆಗಿದೆ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಹೋದರೆ ಇವೆಂಟ್ ಇದೆ ಅಂತ ಹೇಳ್ಬಿಟ್ಟು ಬರೋದೇ ನೈಟ್ ಆಗುತ್ತೆ. ಮತ್ತಿವಾಗ ಮನೆಯೆಲ್ಲ ಕಸ ಎಲ್ಲ ಹಾಗೆ ಇದೆ, ಇನ್ನು ಕಸ ಹೊಡ್ಕೊಳ್ಬೇಕು. ಮಷೀನಿಗೆ ಬಟ್ಟೆ ಹಾಕಿದ್ದೀನಿ, ಅದೆಲ್ಲ ಒಣ ಹಾಕ್ಬೇಕಿನ್ನು. ಬೆಡ್ ಕವರ್ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿದೆ ಅದು, ಶಾಪ್ಸೆಲ್ಲ ಆರ್ಡ್ರ್ ಮಾಡಿದ್ದು ನೋಡಿ. ನಾನು ಬೆಡ್ ಕವರು ಮತ್ತು ಪಿಲ್ಲೋ ಕವರು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಸ್ವಲ್ಪ ಸುಕ್ಕದಂಗೆ ಕಾಣ್ತಾ ಇದೆ, ಯಾಕಂದರೆ ಕಾಟನ್ ಅಲ್ವಾ. ಇವಾಗ ವಾಶ್ ಮಾಡಿದ್ದೆ, ನೆನ್ನೆ ವಾಶ್ ಮಾಡಿ ಇವಾಗ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸುಕ್ಕಂಗೆ ಕಾಣ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ. ಇವಾಗ ತಾನೇ ಎಲ್ಲ ಕೆಲಸ ಆಯಿತು, ಮಲ್ಕೊಂಡಿರಲಿಲ್ಲ ಚಿನ್ನಮ್ಮ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಈ ಸೆಕೆಗೆ ನಿದ್ದೆನೇ ಬರಲಿಲ್ಲ ನನಗೆ. ಇವಾಗ ಟೈಮ್ ಬಂದುಬಿಟ್ಟು 7:15 ಆಗಿದೆ. ನನ್ನ ಹಸ್ಬೆಂಡ್ ನಾನು ಊಟಕ್ಕೆ ಬರಲ್ಲ, ಇಲ್ಲ ಇವೆಂಟಲ್ಲೇ ಊಟ ಮಾಡ್ಕೊಬರ್ತೀನಿ, ನೀನು ಮಾಡ್ಕೊ ಅಂತಂದರು. ಅದಕ್ಕೆ ನಾನು ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಬೆಳಗ್ಗೆ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದಕ್ಕೆ ಇವಾಗ ರಾಜ್ಮಾ ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಾಡಿ ಒಂದು 3 ಚಪಾತಿ ಮಾಡಿಕೊಂಡೆ, ಮತ್ತು ಎಲೆಕೋಸಿನ ಪಲ್ಯ ಮಾಡಿದೆ. ಚಿನ್ನಮ್ಮ ತಿಂತಾ ಇದ್ದಾಳೆ, ಚಿನ್ನಮ್ಮಗೆ ಹಾಕ್ಕೊಟ್ಟಿದ್ದೀನಿ. ಇವಾಗ ನಾನು ಊಟ ಮಾಡಬೇಕು ನೋಡಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ಚಿನ್ನಮ್ಮ ನೋಡಿ ಊಟ ಮಾಡ್ತಾಯಿದ್ದಾಳೆ, ಚಪಾತಿ ತಿಂತಾ ಇದ್ದಾಳೆ ನೋಡಿ. ರಾಜ್ಮಾ ಹಾಕಿ ಸಾಂಬಾರು ಮಾಡಿದ್ದೆ, ಅದು ಎಲೆಕೋಸಿನ ಪಲ್ಯ ಮತ್ತು ಚಪಾತಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ. ಯಾರೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರೂ. ಥ್ಯಾಂಕ್ ಯು.